टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತ್ರಿಭಾಷಾ ಸೂತ್ರದ ಮೂಲಕ ಹಿಂದಿ ಹೇರಿಕೆ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಸಮರ ಸಾರಿದ್ದಾರೆ. ಇಂದು 2025-26ನೇ ಸಾಲಿನ ಬಜೆಟ್ ಮಂಡಿಸ್ತಾ ಇದ್ದು ತಮ್ಮ ಬಜೆಟ್ನಲ್ಲಿ ದೇವನಾಗರಿ ಲಿಪಿಯ ಅಧಿಕೃತ ರೂಪಾಯಿ ಚಿಹ್ನೆಯನ್ನು ತೆಗೆದುಹಾಕಲಾಗಿದೆ. ರು ಎಂಬ ತಮಿಳಿನ ಅಕ್ಷರವನ್ನು ಬಳಸಿಕೊಳ್ಳಲಾಗಿದೆ. ಸಿಎಂ ಸ್ಟಾಲಿನ್ ನಿರ್ಧಾರಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಇದು ಭಾರತೀಯ ಏಕತೆಯನ್ನು ದುರ್ಬಲಗೊಳಿಸುವಂತಹ ಭಾವನೆಗಳನ್ನು ಉತ್ತೇಜಿಸುವ ಅಪಾಯಕಾರಿ ಮನಸ್ಥಿತಿ, ಭಾಷೆ ಮತ್ತು ಪ್ರಾದೇಶಿಕ ಕೋಮುವಾದದ ಸಂಪೂರ್ಣ ತಪ್ಪಿಸಬಹುದಾದಂಥ ಉದಾಹರಣೆ ಅಂತ ಟೀಕಿಸಿದ್ದಾರೆ. ಬನ್ನಿ ಟ್ವೀಟ್ನಲ್ಲಿ ಏನಿದೆ ನಿರ್ಮಲಾ ಸೀತಾರಾಮನ್ ಅವರ ಟ್ವೀಟಲ್ಲಿ ನೋಡೋಣ. ತಮಿಳುನಾಡು ಬಜೆಟ್ 2025-26 ದಾಖಲೆಗಳಿಂದ ಡಿಎಂಕೆ ಸರ್ಕಾರ ಅಧಿಕೃತ ರೂಪಾಯಿ ಚಿಹ್ನೆಯನ್ನ ತೆಗೆದುಹಾಕಿದೆ. ಡಿಎಂಕೆಗೆ ರೂಪಾಯಿ ಚಿಹ್ನೆ ಸಮಸ್ಯೆ ಇದ್ರೆ 2010ರಲ್ಲಿ ಡಿಎಂಕೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕೃತವಾಗಿ ಅದನ್ನ ಅಂಗೀಕರಿಸಿದಾಗ ಯಾಕೆ ವಿರೋಧಿಸಲಿಲ್ಲ? ಡಿಎಂಕೆಯ ಮಾಜಿ ಶಾಸಕ ಎನ್ ಧರ್ಮಲಿಂಗಂ ಅವರ ಪುತ್ರ ಉದಯ್ ಕುಮಾರ್ ಕಂಡು ಹಿಡಿದಿದ್ದ ರೂಪಾಯಿ ಚಿಹ್ನೆಯನ್ನ ಅಳಿಸಿ ಹಾಕುವ ಮೂಲಕ ಡಿಎಂಕೆಯು ತಮಿಳು ಯುವಕನ ಸೃಜನಶೀಲ ಕೊಡುಗೆಯನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ರಾಜ್ಯ ಬಜೆಟ್ ದಾಖಲೆಗಳಿಂದ ರೂಪಾಯಿನಂತಹ ರಾಷ್ಟ್ರೀಯ ಚಿಹ್ನೆಯನ್ನ ತೆಗೆದುಹಾಕುವುದು ರಾಷ್ಟ್ರೀಯ ಏಕತೆಯನ್ನ ದುರ್ಬಲಗೊಳಿಸುತ್ತೆ. ಪ್ರಾದೇಶಿಕ ಹೆಮ್ಮೆಯ ನೆಪದಲ್ಲಿ ಪ್ರತ್ಯೇಕತಾವಾದಿ ಭಾವನೆಯನ್ನ ಉತ್ತೇಜಿಸುವ ಅಪಾಯಕಾರಿ ಮನಸ್ಥಿತಿಯನ್ನ ಸೂಚಿಸುತ್ತೆ.